ಬಾ ಪುಲಿಕೇಶೆ. ಆ ಕೈಯಲ್ಲಿ ಅರೆಸ್ಟ್ ವಾರಂಟು, ಮುಖದಲ್ಲಿ ಖುಷಿ, ಏನೋ ಸಾಧಿಸಿದ್ದೀನಿ ಅನ್ನೋ ಫೀಲಿಂಗ್. ನಿನ್ನ ಲೈಫಲ್ಲಿ ಮರೆಯಲಾಗದೇ ಇರೋ ದಿನ ಅಲ್ವಾ ಇವತ್ತು? ಹ್ಯಾಪಿನಾ? 50 ಚಿಲ್ಲರೆ ಜನ ಕ್ರಿಮಿನಲ್ಸ್ಗಳನ್ನ ಎನ್ಕೌಂಟರ್ ಮಾಡಿದ್ದೀನೋ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರೋದು ಭಾಳ ಕಮ್ಮಿ ಜನನ. ನಿನಗೆ ಎನ್ಕೌಂಟರ್ ಆರ್ಡರ್ ಸಿಕ್ಕಿಲ್ಲ ಅನ್ನೋ ಒಂದು ಬೇಜಾರಲ್ಲಿದ್ದೀನಿ ನಾನು. 5:05 ಕೋರ್ಟ್ ಬಾಗ್ಲಾಕ್ಬಿಡುತ್ತೆ. ಆಮೇಲೆ ನಿನ್ನ ಜಡ್ಜ್ ಮನೆ ಕರ್ಕೊಂಡು ಹೋಗ್ಬೇಕಾಗುತ್ತೋ ನಾನು. ಮಧ್ಯದಲ್ಲೇನಾದ್ರು ತಲೆ ಕೆಟ್ಟರೆ ಎಲ್ಲಿ ಎನ್ಕೌಂಟರ್ ಮಾಡ್ಬಿಡ್ತೀನೋ ನನಗೆ ಗೊತ್ತಿಲ್ಲ. ಏಯ್ ಬಾರ. ಚೆನ್ನಾಗಿ ಮಾತಾಡ್ತೀಯಾ? ಪೊಲೀಸ್ ಡ್ರೆಸ್ ಅಲ್ಲಿ ನೋಡೋಕೆ ಚೆನ್ನಾಗಿದೀಯಾ? ಏಯ್, ನನ್ನ ತಳ ಬುಡ ಎಲ್ಲ ಹುಡುಕಿ ನೀನಿಟ್ಟಿರೋ ಅಪ್ಪುಗೆ ಹುಳಿಯಾಗಿ ಮೆರಿತಾ ಇದ್ದ ನನ್ನ ಗುಹ ಸೇರ್ಕೊಳ್ಳೋ ಪರಿಸ್ಥಿತಿ ತಂದ ನಿನ್ನ ಬಗ್ಗೆ ನಾನು ಡೀಟೇಲ್ ಕಲೆಕ್ಟ್ ಮಾಡಿದೆ. ನಿನ್ನ ಕಥೆನೇ ನನಗೆ ಇಡಿಸ್ಲಿಲ್ಲ. ಒಳ್ಳೆ ಮಲಯಾಳ ಪಿಕ್ಚರ್ ಇದ್ದಂಗಿದೆ. ಪುಲಿಕೇಶೆ, ನನಗೊಂದು ಚಿಕ್ಕ ಡೌಟು, ಕ್ಲಿಯರ್ ಮಾಡ್ತೀಯಾ? ಏಯ್, ನಿಮ್ಮಪ್ಪ ಅವನ್ಗೆ ಯಾವನ್ನೋ ಹಿಡಿಯಕ್ ಹೋಗಿ ಅವನ ಕೈಯಲ್ಲಿ ತಲೆ ತೆಗಿಸ್ಕೊಂಡು ಬೀದಿ ನಾಯಿ ತರ ಕಾಡಲ್ಲಿ ಬಿದ್ದಿದ್ರಂತೆ. ಅವನ್ ಮಗನ ನೀನು? ಸಮಥಿಂಗ್ ರಾಂಗ್. ನಾನು 25-30 ವರ್ಷದ ರೌಡಿಸಂ ಫೀಲ್ಡ್ ಅಲ್ಲಿ ಎಷ್ಟೋ ಕಿತ್ತೋಗಿರೋ ಪೊಲೀಸ್ ಆಫೀಸರ್ಗಳನ್ನ ನೋಡಿದ್ದೀನಿ. ನಿನ್ನಂತ ಕಿಲ್ಲಾಡಿ ನನ್ನ ಮಗನ ನೋಡಿಲ್ಲ. ನೀನು ಗನ್ಸ್, ನಾನು ನೀನು ಗನ್ಸ್. ನನ್ನ ಮಗನೇ, ನಿನ್ನ ಮೈಯಲ್ಲಿ ಹರಿತಾ ಇರೋ ರಕ್ತ ಆ ಕೈಯಲ್ಲಾಗದೆ ಇರೋ ನನ್ನ ಮಗಂದ. ನಿನಗೇನು ಗೊತ್ತಿರುತ್ತೆ? ನಿನ್ನಮ್ಮನ್ ಕೇಳಿದ್ರೆ ಗೊತ್ತಾಗುತ್ತೆ. ನೀನು ಚಿಚ್ಚುಪಿ. ನಿನ್ನ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಹತ್ರ ಇದೆ. ಹಲೋ. ಅಮ್ಮ, ನಾನು ಟೈಗರ್ ಅಂತ, ಪುಲಿಕೇಶಿ ಗೆಳೆಯ. ಹುಚ್ಚುಕು ಫ್ರೆಂಡು. ಚೆನ್ನಾಗಿದ್ದೀನಮ್ಮ. ತಾವು? ಏನಿಲ್ಲಮ್ಮ, ನಂದೊಂದು ಚಿಕ್ಕ ಡೌಟು. ಕಾಡಲ್ಲಿ ಹೆಣವಾಗಿ ಬಿದ್ದು ಸತ್ರಲ್ಲ ನಿಮ್ಮ ಗಂಡ ಪ್ರತಾಪ್ ಸಿಂಹ, ಈ ಪುಲಿಕೇಶಿ ಅವರಿಗೆ ಹುಡ್ದೋನಾ? ಇಲ್ಲ 24 ಗಂಟೆ ಡ್ಯೂಟಿ ಅಂತ ನಿನ್ ಗಂಡ ಸುತ್ತುವಾಗ ನಿನ್ ಮನೆಗೆ ಬಂದು ಹೋದ್ರಲ್ಲ ನೆಂಟ್ರು, ಅವರಿಗೆ ಹುಡ್ದೋನಾ? ರಂಗಪ್ಪನವ್ರೆ, ನೀವು ಹೊಡೆದಿರೋ ಒಂದೇ ಟ್ರೀಟ್ಮೆಂಟ್ ರೆಡಿ ಮಾಡ್ರಿ ಎಲ್ಲವನು. ಬನ್ನಿ ನಡ್ರಿ. ಸರ್ ಸ್ವಲ್ಪ ಹೇಳಿ ಸರ್ ಅವ್ರಿಗೆ. ಪಾಪ, ನೀವು ಹೊಡೆದಿರೋ ಒಂದೇ ಏಟ್ಗೆ ಹುಚ್ಚ ಆಗ್ಬಿಟ್ಟಿದ್ದಾನಲ್ಲ ಸರ್. ನಾಟಕ, ಬರೀ ನಾಟಕ ಇವಂದಲ್ಲ. ಇಂತ ನನ್ ಮಕ್ಕಳೆಲ್ಲ ಬದುಕಿರ್ಬೇಕೇನ್ರಿ? ಎತ್ಬಿಡ್ಬೇಕು ಕಣ್ರಿ. ಹೌದು, ಸಾಯಿಸೋದಂತೂ ಕನ್ಫರ್ಮ್. ಇವನಿಗೆ ವಾಡ್ದು ಬಡ್ದು ನಾವ್ಯಾಕೆ ಮೈ ಕೈ ನೋಸ್ಕೋಬೇಕು? ಶೂಟ್ ಮಾಡಿ ಬಿಸಾಕೋಣ. ಕಮಿಷನರ್ ಹತ್ರ ನಾನ್ ಮಾತಾಡ್ತೀನಿ. ಕೇಸ್ ನಂಗೆ ಮುಚ್ಚ ಹಾಕಿದ್ರೆ ಆಯ್ತು. ಸರ್, ಲಾಯರ್ ಬಂದಿದ್ದಾರೆ. ನೋಡಮ್ಮ, ಈ ಕೇಸ್ ನಂಬರ್ನ ನೋಟ್ ಮಾಡ್ಕೋ. ಸಿವಿಲ್ ಕೋರ್ಟ್ಗೆ ಆ ಹುಡುಗನ ಕಳ್ಸೋಕೆ ಏರ್ಪಾಟ್ ಮಾಡು. ನಮಸ್ಕಾರ. ನಮಸ್ಕಾರ. ನಾನು ಲಾಯರ್ ಹನುಮಂತಪ್ಪ ಅಂತ, ಶಿವ ಅವ್ರ ಪರವಾಗಿ ಬಂದಿದ್ದೀನಿ. ಹೌದು, ಆತನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದಾರಲ್ಲ, ಏನು ಕಾರಣಕ್ಕೋಸ್ಕರ ಒಳಗಡೆ ಹಾಕಿದಾರ? ಆತನ ಅರೆಸ್ಟ್ ಮಾಡಿ 24 ಅವರ್ಸ್ ಆಗಿದೆ. 24 ಅವರ್ಸ್ ಒಳಗಡೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನ ಕೂಡ ನಿಮಗಿಲ್ವಾ ಸರ್? ಆತನ ಬಿಡುಗಡೆ ಮಾಡ್ರಿ, ಇಲ್ಲ ಅಂದ್ರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಅದೇನೇ ಇದ್ರು ಕೋರ್ಟಲ್ಲಿ ಫೈಟ್ ಮಾಡೋಣ. ಕಾನೂನು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ನಿಮ್ಮ ಇಷ್ಟಕ್ಕೆ ಬಳಸುವಂತ ವಸ್ತು ಹಾಗೆ ಅಂತ ಅನ್ಕೊಂಡಿದ್ದೀರಾ? ಅದು ಅಲ್ಲದೆ ಆತನ ಹುಚ್ಚು ಹಿಡಿಯೋ ತರ ಹೊಡೆದಿದ್ದೀರಾ ನೀವು. ಅಷ್ಟೇ ಅಲ್ಲದೆ ಆತ ಹುಚ್ಚನೇ ಆಗಿದ್ದಾನೆ ಅಂತ ಹೊರಗಡೆ ಜನ ಮಾತಾಡ್ಕೋತಿದ್ದಾರೆ, ಗೊತ್ತಾ ನಿಮ್ಗೆ? ಹೌದು, ಏನಾದ್ರೂ ಹುಚ್ಚನೇ ಆಗ್ಬಿಟ್ನ ಅವನು? ಆತನ ಯಾವ ಬೇಸ್ ಮೇಲೆ ಅರೆಸ್ಟ್ ಮಾಡಿದ್ರಿ ನೀವು? ಇದರಿಂದಾಗ ಅನಾಹುತಕ್ಕೆ ನೀವೇ ಕಾರಣ ಆಗ್ತೀರಾ ಅನ್ನೋದು ನಿಮ್ಗೆ ಗೊತ್ತಾ? ಆತನ ಅರೆಸ್ಟ್ ಮಾಡೋದಕ್ಕೆ ಬಲವಾದ ಕಾರಣ ಏನಾದ್ರೂ ನಿಮ್ಮ ಹತ್ರ ಇದೆಯಾ? ಏನೇ ಎವಿಡೆನ್ಸ್?
ಕಮಾನ್ ಶೋ ಮಿ ಪುಲ್ಕೇಶಿ. ಅದನ್ನ ನಿಮಗ್ ತೋರ್ಸೋ ಅವಶ್ಯಕತೆ ನನಗಿಲ್ಲ. ಕರ್ಕೊಂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ರಿ ಅವನ್ನ. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಶಿವ ಅಲಿಯಾಸ್ ಟೈಗರ್ ಎಂಬ ವ್ಯಕ್ತಿಯನ್ನು ಬಂಧಿಸಲು ಹೊರಟಾಗ ಪೊಲೀಸ್ ಅಧಿಕಾರಿಗಳಿಂದ ಹಲ್ಲೆಗೊಳಗಾಗಿ ಆತನ ತಲೆಗೆ ಪೆಟ್ಟು ಬಿದ್ದು ನೆನಪಿನ ಶಕ್ತಿ ಕಳೆದುಕೊಂಡು ಹುಚ್ಚನಾಗಿರುವುದು ಎಲ್ಲ ಮೂಲಗಳಿಂದ ದೃಢಪಟ್ಟಿದ್ದು, ಶಿವ ಅಲಿಯಾಸ್ ಟೈಗರ್ ಅನ್ನೋ ವಿಚಾರಣಾ ಕೈದಿಗೆ ಹೊರದೇಶದಲ್ಲಿ ಚಿಕಿತ್ಸೆ ನೀಡಲು 30 ದಿನಗಳ ಕಾಲ ಕೋರ್ಟ್ ಬೇಲ್ ನೀಡಿ ಈ ಕೂಡಲೇ ಆತನನ್ನು ಬಿಡುಗಡೆಗೊಳಿಸಬೇಕೆಂದು ಪೊಲೀಸ್ ಇಲಾಖೆಗೆ ಆದೇಶ ನೀಡುತ್ತಿದೆ. ಏ ಪುಲಿಕೇಶಿ, ನಾನು ಮೆಂಟಲ್ ಅಲ್ಲ. ಟ್ರೀಟ್ಮೆಂಟ್ಗೋಸ್ಕರ ಫಾರನ್ಗೂ ಹೋಗಲ್ಲ. ನಿನ್ ವಂಶಕ್ಕೆ ಯಮನಾಗ್ ಬರ್ತೀನಿ. ಹುಚ್ಚನ ಹತ್ರ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಏಯ್ ಹುಚ್ಚ ಅಲ್ಲ, ನಿನ್ ಸಾವು. ರೇ ರಂಗಪ್ಪ, ಈ ಹುಚ್ಚನ ಫಸ್ಟ್ ಈಚೆ ಕಡೆ ಕಳಿಸ್ರಿ. ಟೈಗರ್ ಏ ಪಾಪ ಹುಚ್ಚ ಕಣ್ರಿ, ಬಿಡ್ರಿ. ಲಾಯರ್ ಸಾಬ್ರೆ ಈ ಹುಚ್ಚ ಕರ್ಕೊಂಡು ಹೋಗ್ರಿ. ಏಯ್ ನಾನ್ ಮೆಂಟ್ಲ ಟೈಗರ್ ಕಣೋ. ಏಯ್ ಏನು ಏನು ಎಲ್ರು ಹುಚ್ಚ ಅಂತಿದ್ದೀರಾ? ನಾನು ಹುಚ್ಚನ? ನಿಮ್ಗೆ ಬೇರೆ ಮೈಕ್ ತೆಗೆ, ಬೇರೆ ಕೆಲಸ ಇಲ್ವಾ? ಸ್ವಿಚ್ ಆಫ್ ಮಾಡ. ಏಯ್ ಹೇಳ ಅವನಿಗೆ, ಹುಚ್ಚ ಅಂತವನೆ. ಏನ್ ನೋಡ್ತಾ ಇದ್ಯಾ ಹೇಳ? ಅಯ್ಯೋ ಸಾರ್, ಸುಮ್ಮನೆ ಇರಿ ಸಾರ್. ನಿಮ್ಗೆ ಹುಚ್ಚಿಲ್ಲ ಅಂತ ಗೊತ್ತಾದ್ರೆ ಒಳಗಾಕ್ಬಿಡ್ತಾನೆ. ಮೊದಲೇ ತಿಕ್ಲು ನನ್ನ ಮಗ ಅವನು. ಸ್ವಲ್ಪ ಸುಮ್ಮನೆ ಇರಿ ನೀವು. ಅಯ್ಯೋ, ಒಳಗಡೆ ಹಾಕಿದ್ರು ಪರವಾಗಿಲ್ಲ. 3 ತಿಂಗಳಿಗೋ 6 ತಿಂಗಳಿಗೋ ಬೈಲಲ್ಲಿ ಈಚೆ ಬರ್ಬೋದು. ನೋಡು ಹೆಂಗ್ ನೋಡ್ತಾ ಇದ್ದಾನ ನೋಡು. ಇವ್ ನೋಡಿದ್ರೆ ಏನೋ ದೊಡ್ಡ ಪ್ಲಾನ್ ಮಾಡಂಗಿದ್ದಾನೆ. ಹೇಳ, ನಾನು ಹುಚ್ಚ ಇಲ್ಲ ಅಂತ ಹೇಳು ಅವನಿಗೆ. ಹೇಳ. ಈ ಲಾಯರ್ ಹನುಮಂತಪ್ಪ ಸೋತಿರೋದು ಇತಿಹಾಸದಲ್ಲಿ ಎಲ್ಲಾದ್ರೂ ಕೇಳಿದಿರ ಸರ್? ನನ್ನ ಪ್ರೆಸ್ಟೇಜು ಸರ್. ಅಯ್ಯ, ನಿನ್ ಪ್ರೆಸ್ಟೇಜ್ ಮನೆ ಹಾಳಾಗ. ನಾನು ಹುಚ್ಚ ಅಂತ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ಯಾ ನೀನು? ಹೇಳ, ನಾನು ಹುಚ್ಚ ಇಲ್ಲ ಅಂತ ಹೇಳ ಅವನಿಗೆ. ನಾನು ಮಾತಾಡ್ತೀನಿ, ಸುಮ್ಮನೆ ರೀ ಸರ್. ಸುಮ್ಮನೆ ರೀ ಸರ್ ನೀವು, ದಯವಿಟ್ಟು ನಾನು ಮಾತಾಡ್ತೀನಿ. ಅವ್ರ ಹತ್ರ ನಾನು ಮಾತಾಡ್ತೀನಿ. ಸುಮ್ಮನೆ ರೀ ಸರ್ ನೀವು. ಸುಮ್ಮನೆ ರೀ ಸರ್. ಮಿಸ್ಟರ್ ಪುಲ್ಕೇಶಿ, ಕೋರ್ಟ್ ಆರ್ಡ್ರು ಇದೆ. ಹೆಬ್ಬೆಟ್ಟು ಒತ್ಸಾಯ್ತು. ನಾವಿನ್ನು ಹೊಡ್ಬೋದಲ್ವಾ? ನೀವು ಹೋಗ್ಬೋದು. ಇವನೆತ್ತು ಒಳಗಡೆ ಹಾಕ್ರಿ. ರೇ, ಕೋರ್ಟ್ ಆರ್ಡರ್ ಆಗಿದೆ ಸರ್. ಇಲ್ಲೇನೇನ್ ನಡೆದಿದೆ ಅದೆಲ್ಲ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಸರ್. ಕೋರ್ಟಲ್ಲಿ ಆರ್ಡರ್ ಆಗಿದೆಯಲ್ಲ, ಫಾರಿನ್ ಟ್ರೀಟ್ಮೆಂಟ್ ಕಳಿಸ್ಬೇಕು ಅಂತ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಕಳಿಸ್ತಾರೆ. ಕೋರ್ಟಲ್ಲಿ ಮೀಟ್ ಮಾಡೋಣ. ಕರ್ಕೊಂಡೋಗ್ರಿ ಸಾಹೇಬ್ರನ್ನ ಒಳಗಡೆ. ಟೈಗರ್ ಹುಚ್ಚನಾಗಿದ್ದು ಹೊರದೇಶದಲ್ಲಿ ಚಿಕಿತ್ಸೆ ನೀಡಲು ಕೋರ್ಟ್ ಅನುಮತಿ ನೀಡಿತ್ತು. ಠಾಣೆಯಿಂದ ಟೈಗರ್ ಅನ್ನು ಬಿಡುಗಡೆ ಮಾಡುವಾಗ ಆತನ ಹುಚ್ಚು ಅತಿರೇಕಕ್ಕೆ ಏರಿ ಪೊಲೀಸ್ ಅಧಿಕಾರಿಗಳ ಮೇಲೆ, ಮಾಧ್ಯಮದವರ ಮೇಲೆ ಕೈಯೆತ್ತುವ ಹಂತ ತಲುಪಿದ್ದ. ಇವೆಲ್ಲವೂ CC ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು, ಈ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಯಲ್ಲಿ ಈತನಿಗೆ ಚಿಕಿತ್ಸೆ ನೀಡಲು ಆದೇಶ ಹೊರಡಿಸಿದರು. ಅಯ್ಯ ನನ್ನ ಮಗನೇ, ಹೋಗ ಒಳಗಡೆ. ಮೆಂಟಲ್. ಪುಲಿಕೇಶಿ, ಬೇಡ, ತಪ್ಪು ಮಾಡ್ತಾ ಇದೀಯಾ. ಐ ಮುಚ್ಚಾಲೈ. 15 ದಿನದಲ್ಲಿ ಹೊರಗಡೆ ಬರ್ತೀನಿ. ಒಬ್ಬರನ್ನು ಉಳಿಸಲ್ಲ. ನನ್ನ ಮಗನೇ, ನರಕ ತೋರಿಸ್ತೀನಿ. ನಾನು ಮೆಂಟಲ್ ಅಲ್ಲ ಪುಲಿಕೇಶಿ, ಮೆಂಟಲ್ ಅಲ್ಲ. ನನಗೆ ಗೊತ್ತೋ ನೀನು ಮೆಂಟಲ್ ಅಲ್ಲ ಅಂತ. ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇದ್ದೆ. ನೀನೇ ಐಡಿಯಾ ಕೊಟ್ಟಲ್ಲ. ನಿನ್ ಪರಿಸ್ಥಿತಿ ನೋಡ್ಬಿಟ್ಟು ಬೆಂಗಳೂರಲ್ಲೇ ಅಲ್ಲ, ಇಂಡಿಯಾದಲ್ಲೇ ಯಾವನಾದ್ರೂ ಡಾನು ಅಂತ ಹೇಳ್ಕೊಳ್ಳೋದಕ್ಕೂ ಭಯ ಪಡ್ಬೇಕು. ಅಂತ ಗತಿಗೆ ತಂದು ನಿಲ್ಲಿಸ್ತೀನೋ ನಿನ್ನ. ಪುಲಿಕೇಶಿ, ಎಂಗೇಜ್ಮೆಂಟ್ ಆಯ್ತಲ್ಲ, ಮದುವೆ ಆಗಲ್ಲ, ಬ್ರಹ್ಮಾಂಡನೇ ನೋಡಲ್ಲ. ಹೊರ್ತೀನಿ, ಹೊರಗಡೆ ಬಂದು ಎಸ್ ಸರ್. ಎಲ್ಲಿದ್ದೀರಾ? ಇಲ್ಲೇ ಮೈಸೂರಲ್ಲಿ ಇದ್ದೀನಿ ಸರ್. ಅರ್ಜೆಂಟ್ ಬಂದು ನಾನು ಮೀಟ್ ಮಾಡಿ. ಯಾಕೆ ಸರ್, ಏನಾದರೂ ಎಮರ್ಜೆನ್ಸಿನಾ? ಎಸ್, ಟೈಗರ್ ತಪ್ಪಿಸ್ಕೊಂಡಿದ್ದಾನೆ. ವಾಟ್? ಅವ್ನ ಟಾರ್ಗೆಟ್ ನೀವೇ. ಹುಷಾರು, ಸ್ವಲ್ಪ ಅಲರ್ಟ್ ಆಗಿರಿ. ಓಕೆ ಸರ್, ಶ್ಯೂರ್. ಯಾ